ಪ್ರೀತಿಯ ಎಲ್ಲ ಸಹೋದರರಿಗೆ ನನ್ನ ನಮಸ್ಕಾರಗಳು. ನಮ್ಮ ಉತ್ತರ ಕರ್ನಾಟಕದ ಮೊಹರಂ ಬಗ್ಗೆ ಯಾಕೋ ಭಾಳಷ್ಟು ಜನರಿಗೆ ಯಾಕೆ ಏನು ಅನ್ಬೇಕಂತ ಅರ್ಥ ಆಗೋಲ್ತು. ಮಯಾಗ ಹುಳ ಹೆಚ್ಚಾಗ್ಯಾವೋ ಏನು ಬೇರೆ ಕಡೆ ಹುಳ ಹೆಚ್ಚಾಗ್ಯಾವೋ ಗೊತ್ತಿಲ್ಲ. ನಮ್ಮ ಮೌಲಾನಗಳು ಭಾಳಷ್ಟು ಮಂದಿ ಈ ಇನ್ಸ್ಟಾಗ್ರಾಮ್ದೊಳಗೆ ಸೋಷಿಯಲ್ ಮೀಡ್ಯಾದೊಳಗೆ ಮಾತಾಡ್ಲಿಕ್ಕತ್ತಾರ. ಮಾತಾಡಿದ್ರೆ ಏನು ತೊಂದರೆ ಇಲ್ಲ, ಅವಹೇಳನ ಮಾಡಬಾರ್ದು. ನಮಗೂ ಅವಹೇಳನ ಮಾಡೋರಿಗೆ ಅವಹೇಳನ ಮಾಡಲಿಕ್ಕೆ ಅಂತಾನೆ ಬೇಕಾದಷ್ಟು ಕಾರಣಗಳಿರ್ತವೆ. ಹಾಗಾಗಿ ನಾವು ಕೂಡ ಹಂಗೆ ಮಾಡಬಾರ್ದು, ತಪ್ಪಾಗುತ್ತೆ. ಭಾಳಷ್ಟು ಜನ ಆ ಮೌಲಾನಗಳಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕಿರ್ತಾರೆ. ಮೌಲಾನಗಳಾಗಿರಲಿ, ಪರಂಪರೆಯನ್ನು ಸಂಸ್ಕೃತಿಯನ್ನು ಅಪಹಾಸ್ಯ ಮಾಡುವ ಯಾರಿಗೇ ಆಗಿರಲಿ, ನಾವು ಕೆಟ್ಟ ಕಮೆಂಟ್ಗಳಿಂದ ಬೈಬಾರ್ದು, ತಪ್ಪಾಗುತ್ತೆ. ನಾವು ಕೂಡ ಅವರು ಮಾಡಿದ್ರು ಅಂತೇಳಿ ನಾವು ಕೂಡ, ಯಾಕಂದರೆ ಆನೆಯ ಮೇಲೆ ಓಹವನ ಶ್ವಾನ ಕಚ್ಚಬಲ್ಲದೆ. ಆನೆಯ ಮೇಲೆ ಓಹವನ, ಆನೆ ಮೇಲೆ ಯಾರು ಹೊಂಟಿರ್ತಾರಲ್ಲ ಅವ್ರನ್ನ ಶ್ವಾನ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮ ಒದರ್ಬೋದಷ್ಟೆ, ನೋಡಿ ಒದರ್ಬೋದಷ್ಟೆ. ಆನೆ ಹೊಂಟಿತ್ತಂತ ಶ್ವಾನ ಬೊಗಳ್ತಿತ್ತಂತ. ಹೋಗಲಿ, ಇದು ನಮ್ಮ ಪರಂಪರೆ, ಇದು ನಮ್ಮ ಘನತೆ. ಇಲ್ಲಿ ಕೂಗಾಡೋದು ಇದೆ, ತಮಟೆ ಬಾರಿಸೋದಿದೆ, ಹಲಗಿ ಬಡಿಯೋದಿದೆ, ಇಲ್ಲಿ ತತ್ವಪದ ಹಾಡೋದಿದೆ, ರಿವಾಯತ್ ಪದ ಹಾಡೋದಿದೆ, ನೃತ್ಯ ಇದೆ, ಅಲಾವಿ ಕುಣಿತ, ಹೆಜ್ಜೆ ಮೇಳ, ಇಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಪರಂಪರೆ. ಜೊತೆಗೆ ಅದೆಲ್ಲೋ ಹುಟ್ಟಿ ಅದೆಲ್ಲೋ ಅಲ್ಲಿದ್ದನೋ ಬಂದು ಸ್ಥಳೀಯ ಆಚರಣೆಗಳೊಂದಿಗೆ ಸಂಕರಣಗೊಂಡು ತನ್ನ ಘನತೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಪರಂಪರೆ. ಇಲ್ಲಿ ಜನರಿಗಾಗಿ, ರೈತರಿಗಾಗಿ ದುಡಿಯೋರಿದ್ದಾರೆ. ಹಳ್ಳಿ ಜನರ ಮಾನಸಿಕ ಸ್ಥಿಮಿತವನ್ನು ಹತೋಟಿಯಲ್ಲಿರ್ತಕ್ಕಂಥವರಿದ್ದಾರೆ. ಹಳ್ಳಿಗೂ ಸೈಕಾಲಜಿಸ್ಟ್ ಥರ ಕೆಲಸ ಮಾಡೋರಿದ್ದಾರೆ. ಅರ್ಥ ಮಾಡ್ಕೋಬೇಕು. ಒಂದು ಹಾಡಿದೆ, ಏನಪ್ಪ ಹಾಡೋದಂದರೆ, ಸುನೋ ಮೌಲಾನ ಅಲ್ಲಾಹ ಮಸ್ಜಿದ್ ಮೇ ನಹಿ ರಹತಾ ಅಂತ. ಅಂದರೆ ಮೌಲಾನ, ಕೇಳು ಮೌಲಾನ, ಅಲ್ಲಾಹನು ಮಜೀದ್ ಒಳಗಿರೋದಿಲ್ಲ, ಅಲ್ಲಾಹನು ಮಜೀದ್ ಒಳಗಿರೋಂಗಿಲ್ಲ. ಸುಮ್ಮ ಅವನನ್ನು ಅದರೊಳಗೆ ಯಾಕೆ ಬಂಧಿಸಿಡ್ತೀಯ ಅಂತ. ಬಿಟ್ಟಿವೇನು ನಾವು ನಮಾಜ್ ಮಾಡೋದು? ಬಿಟ್ಟಿಲ್ಲ. ಅವನ ಸಾಹಿತ್ಯ ಅವನಿಗೆ ಬರ್ದಾನ, ಬರಲಿ. ಇಲ್ಲಿ ಒಬ್ಬರನ್ನ ಗೌರವಿಸುವುದು ಕಲಿಬೇಕು. ಎಸ್, ಅವನ ನಂಬಿಕೆಯಲ್ಲಿ ಅವನಿದ್ದಾನೆ. ಕೆಟ್ಟದ್ದು ಮಾಡಿಲ್ಲಲ್ವಾ? ನೋಡಿ, ಒಂದು ಸಲ ಮೊಹರಂ ಬಂತು ಅಂತಂದರೆ ಅಲ್ಲಿ ಹರಕೆ, ಕೋರಿಕೆ ಎಲ್ಲವುಗಳು ಇವುಗಳಿಂದ ಪ್ರತಿ ಊರಿನಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಕುಂಬಾರರು ಗಡಿಗೆಗಳನ್ನು ಮಾರ್ತಾರೆ. ಅವರ ಹೊಟ್ಟೆಪಾಡಿಗಾಗಿ ಅವರಿಗೆ ಗಡಿಗೆಗಳನ್ನು ಮಾರಿ ಆ ಟೈಮಲ್ಲಿ ಹೆಚ್ಚು ಗಡಿಗೆಗಳು ಖರೀದಿ ಆಗ್ತವೆ. ಕುಂಬಾರರಿಗೆ ಒಂದಿಷ್ಟು ಆದಾಯ ಆಗುತ್ತೆ. ರೈತರು ಈ ಮರಿಗಳನ್ನು ಸಾಕ್ತಾರಲ್ಲ, ಆ ಟೈಮಲ್ಲೂ ಮರಿಗಳನ್ನು, ಯಾರು ಕುರಿಮರಿಗಳನ್ನು ದೇವರಿಗೆ ಹರಕೆ ತೀರಿಸಲಿಕ್ಕೆ ಅಂತೇಳಿ ಕುರಿಮರಿಗಳನ್ನು ತಗೋತಾರ. ಅಲ್ಲಿ ರೈತ ಬದುಕ್ತಾನೆ. ಈ ಕಡೆ ವ್ಯಾಪಾರಿ ಸಕ್ಕರೆ ಮಾರುವವನು ಬದುಕ್ತಾನೆ. ಹೀಗೆ ಹೂ ಮಾರುವವನು ಬದುಕ್ತಾನೆ. ಇಲ್ಲಿ ಕಟ್ಟಿಗೆ ಮಾರುವವನು ಬದುಕ್ತಾನೆ. ಇಲ್ಲಿ ಕಟ್ಟಿಗೆಯಲ್ಲಿ ಶಿಲ್ಪ ಕಳ್ಳೆಗಳನ್ನು ತಯಾರು ಮಾಡುವವನು ಬದುಕ್ತಾನೆ. ಅಕ್ಕಸಾಲಿಗನು ಬದುಕ್ತಾನೆ. ಅಕ್ಕಸಾಲಿಗ ದೇವ್ರು ಮಾಡ್ತಾನೆ, ಅದರಿಂದ ಅವನಿಗೆ ಆದಾಯ ಆಗುತ್ತೆ. ಅವನು ದುಡಿತಾನೆ. ಇಲ್ಲಿ
ಇವೆಲ್ಲವುಗಳಿಂದ ಒಳಗೊಂಡಿರ್ತಕ್ಕಂಥ ಆಚರಣೆ ಮೊಹರಂ ಆಚರಣೆ. ಅವರ ಮೂಲ ಇಮಾಮ್ ಹಸನ್, ಇಮಾಮ್ ಹುಸೇನ್, ಇವರ ಮೂಲ ಏನಿದೆಯಲ್ಲ ಇಸ್ಲಾಂ, ಅದು ಸತ್ಯನೇ ಅದು. ಆದರೆ ಅವರು ಜನಸಾಮಾನ್ಯರ ದೇವರಾಗಿ, ವರ ಕೊಡುವ ದೇವರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ವರ್ಷ ವರ್ಷ ಅವರನ್ನು ಮತ್ತೆ ಮತ್ತೆ ಬದುಕಿಸಿ ಅವರಿಗೆ ನಮ್ಮದೇ ತಿಳುವಳಿಕೆಯ ರೂಪದಲ್ಲಿ ಅವರನ್ನು ನಾವು ಆರಾಧನೆ ಮಾಡ್ತೇವೆ, ಅವರನ್ನು ನೆನಪಿಸ್ಕೊಳ್ತೇವೆ. ಬಹುಶಃ ನಮ್ಮ ಮುತ್ಯಾಗಳು ದೇವರನ್ನು ಹಿಡಿಯುವವರು ಎಲ್ಲೋ ಒಬ್ಬರು ತಪ್ಪು ಮಾಡ್ತಾರೆ ಅಂದ ಮಾತ್ರ ಕೆಲವರು ತಪ್ಪು ಮಾಡಲಿಕ್ಕಾಗಲ್ಲ. ಈ ಪರಂಪರೆಯನ್ನು ನೀವು ಅವಹೇಳನ ಮಾಡುವುದು ಬಹುಶಃ ಇದು ಸರಿ ಕಾಣಲ್ಲ. ಇದನ್ನು ನೀವು ತಿದ್ಕೋಬೇಕಾಗತ್ತೆ. ನೀವು ಮಾಡ್ತೀರೋ ಮಾಡ್ಕೊತ ಹೋಗಿ, ಅವಹೇಳನ ಎಷ್ಟು ಮಾಡ್ತೀರಿ ಮಾಡ್ಕೊತ ಹೋಗಿ, ತೊಂದರೆ ಇಲ್ಲ. ಆದರೆ ನಮ್ಮ ಪರಂಪರೆಗೆ ನಾನು ಹೇಳ್ತಾನೆ, ಇದು ಯಾವುದಕ್ಕೂ ರೀಪ್ಲೇ ಕೊಡಬೇಡಿ. ಅವನು ಅವಹೇಳನ ಮಾಡಿದ್ದಕ್ಕಿಂತ ಹೆಚ್ಚಿನ ಪಾಪ ನಾವೇನು ರೀಪ್ಲೇ ಕೊಡ್ತೀವಲ್ಲ ಅದಕ್ಕಾಗತ್ತೆ. ಅದಕ್ಕಾಗಿ ರೀಪ್ಲೇ ಕೊಡಲೇಬೇಡಿ. ಬಹುಶಃ ನಮ್ಮಂಥವರನ್ನು ತಿದ್ದಲಿಕ್ಕಾದರೂ ಆ ರೂಪದಲ್ಲಿ ಭಗವಂತ ಅವರನ್ನು ಕಳಿಸಿರ್ಬೋದೇನೋ. ಯಾವುದೇ ಕಾರಣಕ್ಕೂ ರೀಪ್ಲೇ ಕೊಡಬೇಡಿ. ನಾವು ನಂಬಿರುವ ದೈವವೇ ಅವನಿಗೆ ರೀಪ್ಲೇ ಕೊಡ್ತದ, ಅವನಿಗೆ ಬುದ್ಧಿ ಕಲಿಸ್ತದ. ಯಾರಿಗೇ ಆಗಲಿ ಈ ವಿಷಯದೊಳಗೆ ನೀವು ಸರಿಯಾಗಿರಿ. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಸರಿಯಾಗಿ ನಿಭಾಯಿಸಿ. ನಾವಿಟ್ಟಿರುವ ನಂಬಿಕೆ, ನಾವು ಪೂಜೆ ಮಾಡುವ ಆರಾಧಿಸುವ ಭಗವಂತ ದೇವರು, ಆ ಇಮಾಮ್ ಹುಸೇನ್, ಲಾಲ್ ಸಾಹೇಬ್, ಇವರು ನಮ್ಮನ್ನು ಇಂಥವರಿಂದ ರಕ್ಷಣೆ ಮಾಡ್ತಾರೆ. ಇಂಥವರಿಂದ ನಮಗೆ ಆಗೋದಾದರೂ ಏನೂ ಇಲ್ಲ. ನಾವು ಮಾನಸಿಕ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಪರಂಪರೆಯೇ ಕುಣಿತ, ರಿವಾಯತ್ ಪದ, ಅರಚಾಡೋದು, ಬೆಂಕಿ ತುಳಿಯೋದು ಇದೆಲ್ಲ ಇದೆ. ಇದು ಭಾವನಾತ್ಮಕ ಪರಂಪರೆ. ಬಹುಶಃ ಅವರು ಇದನ್ನು ಅರ್ಥ ಮಾಡಿಕೊಂಡು ಅವಹೇಳನ ಯಾರನ್ನು ಮಾಡಬೇಕು ಯಾರನ್ನು ಮಾಡಬಾರ್ದು ಅನ್ನುವ ಪರಿಜ್ಞಾನ ಇಲ್ಲ. ಬಹುಶಃ ಈ ಇನ್ಸ್ಟಾಗ್ರಾಮ್ದಲ್ಲಿ ಒಬ್ಬ ಮೌಲಾನ ಮಾಡ್ತಾ ಇದ್ದಾನೆ. ಮೌಲಾನ ಅವನು ಹುಚ್ಚುಚ್ಚಾಗಿ ಸಾಕಾರ ಮಾಡಕತ್ತಾನವ. ಅವನೇನು ಇರೋದು ಹಂಗದನೋ, ಅವನ ನಾಟಕ ಮಾಡಕತ್ತಾನೋ, ಹ್ಯಾಂಗೆ ಮಾಡಕತ್ತಾನೋ ಒಂದು ಅರ್ಥ ಆಗೋಲ್ತು. ಅವನ ಮನೆ ಮಾಡ್ಲಿಕ್ಕತ್ತಾನ, ಏನೋ ಓಡೋಡೋ ಬರ್ತಾನೆ, ಕೂಗ್ತಾನ. ಅವನ ಮೌಲಾನನ ಬಾಳೆ ಹಂಗೈತಪ್ಪ ಅಂದ್ರೆ ವೇಶ್ಯೆಯ ಮನೆಯ ಬಾಗಿಲನ್ನು ಕಾದ ಧಾರ್ಮಿಕ ಪಂಡಿತನ ಆಗಿ ಆಗಿತ್ತು. ಹಿಂಗೆ ಒಬ್ಬ ಧಾರ್ಮಿಕ ಪಂಡಿತ ಇದ್ದಂತ ಅದ ಊರಾಗ ಒಬ್ಬ ವೇಶ್ಯ ಇದ್ಲಂತ. ವೇಶ್ಯ ತನ್ನ ವೇಶ್ಯಾವೃತ್ತಿಯನ್ನು ಮಾಡ್ಕೊತ ಜೊತೆಗೆ ದೇವರ ಸೇವೆಯನ್ನು ಮಾಡ್ಕೊತ ನಿಷ್ಠಾವಂತರಾಗಿ ಹೋಗ್ತಾ ಇದ್ಲಂತ. ಅವು ಧಾರ್ಮಿಕ ಪಂಡಿತ ತನ್ನ ಹತ್ರ ಬರೋರು ಕೂಡ ಆಕೆ ಹತ್ರ ಹೋಗ್ತಾ ಇದ್ದಾರಂತ ರಾತ್ರಿ. ಅದಕ್ಕೆ ಅವನು ಯಾರ್ಯಾರು ಹೋಗ್ತಾರ ಅಂಥೇಳಿ ಮಾಡೋ ಕೆಲಸ, ಧಾರ್ಮಿಕ ಪಂಡಿತ ತನ್ನ ಕೆಲಸ ಏನಿತ್ತು ಅದನ್ನು ಮಾಡೋದು ಬಿಟ್ಟು ವೇಶ್ಯೆಯ ಮನೆಯ ಬಾಗಿಲನ್ನು ಕಾಯ್ತಾ ಕುಳಿತಂತ. ಯಾರ್ಯಾರು ಬರ್ತಾರ ಯಾರ್ಯಾರಿಲ್ಲ, ಯಾರ್ಯಾರು ಬರ್ತಾರ ಯಾರಿಲ್ಲ ಅಂತ. ಯಾರ್ಯಾರು ಒಬ್ಬರು ಬರ್ತಾರೋ ಅವ್ರ ಹೆಸರಿನ ಮೇಲೆ ಒಂದು ಕಲ್ಲನ್ನು ಎತ್ತಿಡೋದು. ಹಿಂಗೆ ಕಲ್ಲನ್ನು ಎತ್ತಿಡೋದು. ಎಷ್ಟು ಕಲ್ಲುಗಳಾಗಿದ್ದವು ಅಂದ್ರೆ ಒಂದು ಬೆಟ್ಟ ಆಗಿತ್ತಂತ. ಅಷ್ಟು ಜನ ಆಕೆ ಬಳಿ ಬರ್ತಾ ಇದ್ರು. ಅಷ್ಟು ಕಲ್ಲುಗಳನ್ನು ಇವನು ಎತ್ತಿಟ್ಟಿದ್ದ. ಹಿಂಗೆ ವೇಶ್ಯ ಮತ್ತು ಆ ಧಾರ್ಮಿಕ ಪಂಡಿತ ಇಬ್ಬರು ಒಂದಿನ ಸತ್ತು ಹೋದ್ರಂತ. ಸತ್ತು ಹೋದ ಮೇಲೆ ಆ ದೇವರ ಹತ್ರ ಇಬ್ಬರು ನಿಂತರಂತ. ಧಾರ್ಮಿಕ ಪಂಡಿತಗ ನರ್ಕಕ್ಕೆ ಹಾಕ್ರಿ ಅಂದ್ರಂತ, ಆ ವೇಶ್ಯೆಯನ್ನು ಸ್ವರ್ಗಕ್ಕೆ ಕಳಿಸ್ರಿ ಅಂದ್ರಂತ. ಅವನು ಧಾರ್ಮಿಕ ಪಂಡಿತ ತಲೆ ಕೆರ್ಕೊಂಡ. ಏನಿನ್ನಪ್ಪನ, ನಾನು ಆಗಲೇ 12 ತಾಸು ದೇವರ ಸೇವೆ ಮಾಡೀನಿ, ಧಾರ್ಮಿಕ ಪಂಡಿತದಿ,
ನನ್ನನ್ನು ನರಕಕ್ಕೆ ಹಾಕತ್ತಾರ, ಆಕೆ ವೇಶ್ಯಾವೃತ್ತಿ ಮಾಡ್ಕೊಂಡು ಬಂದಾಳ, ಆ ವೇಶ್ಯನ ಸ್ವರ್ಗಕ್ಕೆ ಹಾಕತ್ತಾರಲ್ಲ ಅಂತೇಳಿ ಆಶ್ಚರ್ಯದಿಂದ ಅವನು ದೇವರನ್ನು ಕೇಳಿದಂತ, ದೇವದೂತರನ್ನು ಕೇಳಿದಂತ, ಏನರಪ್ಪ ನನ್ನಂಥವನನ್ನು ನೀವು ಸ್ವರ್ಗಕ್ಕೆ ಹಾಕವಲ್ರಿ, ನರಕಕ್ಕೆ ಹಾಕತ್ರಿ, ಆಕೆಯನ್ನು ಪಾಪಿಷ್ಟೇ ಆಕೆ ನೀವು ನರಕಕ್ಕೆ ಹಾಕತ್ತಿರಲಿಲ್ಲ ಅಂತಂದಾಗ ದೇವದೂತರು ಹೇಳಿದ್ರಂತ, ನಿನ್ನ ಲಿಸ್ಟಿನೊಳಗೆ ಒಳ್ಳೆಯದನ್ನು ಏನು ಮಾಡಿದ್ಯಾ ಹೇಳಪ್ಪ ಅಂದ್ರಂತ. ಯಾರಿಗೆ? ಧಾರ್ಮಿಕ ಪಂಡಿತನಿಗೆ. ನಿನ್ನ ಲಿಸ್ಟ್ ಒಳಗೆ, ನಿನ್ನ ಬದುಕಿನೊಳಗೆ, ಇಡೀ ಬದುಕಿನೊಳಗೆ ಒಳ್ಳೆಯದನ್ನು ಏನು ಮಾಡಿದ್ದೀಯಾ? ಕರೆಕ್ಟ್. ಏನು? ಧರ್ಮ ಬೋಧನೆ ಮಾಡಿದ್ದೀಯಾ, ಪೂಜಾ ಪುನಸ್ಕಾರ, ಆರಾಧನೆ, ಪ್ರಾರ್ಥನೆ ಎಲ್ಲ ಮಾಡಿದ್ದೀಯಾ? ಒಳ್ಳೆಯದನ್ನು ಏನು ಮಾಡಿದ್ದೀಯಾ ಹೇಳು ಅಂತಂದಾಗ ಅವನ ಹತ್ರ ಉತ್ತರವೇ ಇಲ್ಲ. ಯಾಕಂದ್ರೆ ಒಳ್ಳೆಯದ್ರ ಮಾಡಿದ್ರಲ್ಲ, ಬರೀ ಇನ್ನೊಬ್ಬರನ್ನ ಟೀಕೆ ಮಾಡೋದು, ತಪ್ಪು, ಇದು ತಪ್ಪು, ಇದು ಸರಿ, ಇದು ತಪ್ಪು, ಇದು ಸರಿ, ಬರೀ ಇದು ಶಾಸ್ತ್ರದೊಳಗೆಲ್ಲ, ಇದು ಧರ್ಮ ಗ್ರಂಥದೊಳಗೆಲ್ಲ ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ದೀಯ ಹೊರತು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೇ ಇಲ್ಲ. ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಏನು ಮಾಡಿಲ್ಲ. ಆದರೆ ವೇಶ್ಯೆಯ ಆ ಮಹಾತಾಯಿಯ ಜೀವನದ ಆ ಬದುಕಿನ ಉದ್ದಕ್ಕೂ ಆಕೆ ಅನೇಕ ಧರ್ಮ ಛತ್ರಗಳನ್ನು ಕಟ್ಟಿಸಿದ್ಲು, ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ಲು, ವಿದ್ಯಾರ್ಜನೆಗಾಗಿ ಅಕ್ಷರ ದಾಸೋಹ ಮಾಡಿಸಿದ್ಲು, ಇದೆಲ್ಲ ಮಾಡಿಸಿದ್ಳು ಆ ತಾಯಿ. ನೋಡಪ್ಪ, ನಿನ್ನ ಲಿಸ್ಟ್ ಇಲ್ಲಿದೆ, ನಿನ್ನ ಲಿಸ್ಟ್ ಇಲ್ಲಿದೆ. ಹಿಂಗೆ ಇಬ್ಬರ ಲಿಸ್ಟನ್ನು ದೇವದೂತರು ಆ ಧಾರ್ಮಿಕ ಪಂಡಿತನ ಮುಂದೆ ಇಡ್ತಾರೆ. ಇಟ್ಟಾಗ ಅವನಿಗೆ ಅರ್ಥ ಆಗುತ್ತೆ, ಓ ನಾನು ಎಷ್ಟು ತಪ್ಪು ಮಾಡಿದೆ ಅಂತ. ಎಲ್ಲ ಮುಗಿದು ಇರುತ್ತೆ. ಏನು ಅರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಯ್ತು ಅವಾಗ? ಆತ ವೇಶ್ಯೆಯ ಮನೆಗೆ ಯಾರ್ಯಾರು ಬರ್ತಾರ ಅಂತೇಳಿ ಕಲ್ಲುಗಳು ಹಾಕಿದ್ನಲ್ಲ, ಆ ಕಲ್ಲು ಬೆಟ್ಟಗಳಾಗಿ ಆತನ ಸ್ವರ್ಗದ ದಾರಿಗೆ ಬೆಟ್ಟವಾಗಿ ಅಡ್ಡ ನಿಂತಂತ. ಅದಕ್ಕೆ ಮೌಲಾನಗಳಿಗೆ ಆಗಿರಲಿ, ಬೇರೆ ಯಾರಿಗೇ ಆಗಿರಲಿ, ನಾನು ಹೇಳ್ಬೋದು ಇಷ್ಟೇ, ನಿಮ್ಮ ಜೀವನ, ನಿಮ್ಮ ಪ್ರಾರ್ಥನೆ, ನಿಮ್ಮ ಭಗವಂತ, ನಿಮ್ಮ ಮಾರ್ಗ ಅಷ್ಟೇ ಇರಲಿ. ಇನ್ನೊಬ್ಬರನ್ನ ನೀನು ತಪ್ಪು ಮಾಡಿದಿ ಹೇಳೋ ಅವಶ್ಯಕತೆ ಇಲ್ಲ. ನೀನು ಹಂಗೆಲ್ಲ ನಾಟಕ ಮಾಡೋದ್ರಿಂದ, ಹಾಗೆಲ್ಲ ಹೇಳೋದ್ರಿಂದ ಸರಿ ಹೋಗ್ತಾನಾದರೆ ವೈಯಕ್ತಿಕವಾಗಿ ಹೇಳು. ಸಾರ್ವತ್ರಿಕವಾಗಿ, ಸಾಮೂಹಿಕವಾಗಿ ಇಡೀ ಒಂದು ಪರಂಪರೆಯನ್ನು ನೀನು ತೆಗಳ್ತೀಯ ಅಂತಂದರೆ ನಿನ್ನ ಮಾನಸಿಕ ಸ್ಥಿತಿ ಭಾಳ, ಅದನ್ನು ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ನಗಬೇಕು, ಅದು ಅಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅರ್ಥ ಮಾಡ್ಕೊ. ಜಗತ್ತಿನಲ್ಲಿ ನಂಬಿಕೆಗಳು ಹಲವಾರು ರೀತಿಯಲ್ಲಿ ನಂಬಿಕೆಗಳಿದ್ದಾವೆ. ಕೆಲವರು ದೇವರನ್ನು ಕಲ್ಲಲ್ಲಿ ನೋಡ್ತಾರೆ, ಕೆಲವರು ನಿರಾಕಾರವಾಗಿ ನೋಡ್ತಾರೆ, ಕೆಲವರು ಗಿಡದಲ್ಲಿ ದೇವರು ಮರದಲ್ಲಿ ದೇವರು ನೋಡ್ತಾರೆ, ಕೆಲವರು ಹುಟ್ಟಿ ಬಂದ ಜನನಾಂಗವನ್ನೇ ದೇವರಂತ ನಂಬ್ತಾರೆ. ನೀವು ನೋಡಿದ್ದೀರ, ಕಾಮಾಖ್ಯ ದೇವಸ್ಥಾನ ಇದೆ. ಕಾಮಾಖ್ಯ ದೇವಸ್ಥಾನ ಯಾವ ದೇವಸ್ಥಾನ ಅದು? ಹುಟ್ಟಿ ಬರುವ ಜನನಾಂಗವನ್ನೇ ದೇವರಾಗಿ ಅಲ್ಲಿ ಒಂದು ಶಿಲೆಯಾಗಿ ನಿಲ್ಲಿಸಿ ಪೂಜೆ ಮಾಡ್ತಾರೆ. ಕೆಲವು ಕಡೆ ಗಂಡು ಮಕ್ಕಳ ಜನನಾಂಗವನ್ನೇ ದೇವರಾಗಿ ಪೂಜಿಸುವ ಸ್ಥಳಗಳಿದ್ದಾವೆ. ಹೀಗೆ ನಾನಾ ರೀತಿಯ ದೇವರನ್ನಾಗಿ ನಂಬುವ ಪರಂಪರೆಗಳಿದ್ದಾವೆ. ಲಜ್ಜೆ ಗೌರಿ, ಅದನ್ನು ನೋಡ್ರಿ, ಅದೊಂದು ನಂಬಿಕೆ. ಹಿಂಗೆ ಬೇರೆ ಬೇರೆ ರೀತಿಗಳ ನಂಬಿಕೆಗಳಿದಾವೆ. ಅವರವರ ದಾರಿ ಒಳಗೆ ಅವರವರ ನಂಬಿಕೆ, ಅವರವರ ಭಕ್ತಿ, ಅವರವರ ಭಾವ. ನೀವು ಯಾರು ಕೇಳಲಿಕ್ಕೆ, ಅಪಹಾಸ್ಯ ಮಾಡಲಿಕ್ಕೆ, ನಗಾಡಲಿಕ್ಕೆ? ನಿನಗೆ ಗೊತ್ತಿದೆಯಲ್ವಾ, ಭಗವಂತ ನಿರಾಕಾರ, ಭಗವಂತನಿಗೆ ಆಕಾರ ಇಲ್ಲ, ಅವನ ಸ್ಪರ್ಶಕ್ಕೆ ಸಿಗುವುದಿಲ್ಲ, ಅವನು ನೋಡಲಿಕ್ಕೆ ಸಿಗುವುದಿಲ್ಲ ಅಂತ ಗೊತ್ತಿದೆಯಲ್ವಾ? ಅದನ್ನು ಸುಮ್ಮನೆ ಮಾಡ್ಕೊತ ಹೋಗು ನಿನ್ನ ಪ್ರಾರ್ಥನೆಯನ್ನು. ನೀನು ಇನ್ನೊಬ್ಬರ ಪ್ರಾರ್ಥನೆಗಳನ್ನು ತೆಗಳಿ ನಿನ್ನ ಜೀವನವನ್ನು ನೀನು ಹಾಳು ಮಾಡ್ಕೊಳ್ತಿದ್ದೆ ಹೊರತು ಬೇರೆ ಏನು ಮಾಡಲಿಕ್ಕಿಲ್ಲ. ಪ್ರಾರ್ಥನೆಯಲ್ಲಿ ತೆಗಳುವುದಿರುವುದಿಲ್ಲ, ತೆಗಳುವುದಿರ್ಲಿಕ್ಕೆ ಸಾಧ್ಯನೇ ಇಲ್ಲ.
ನಿಜವಾಗಿ ಪ್ರಾರ್ಥನೆ ಮಾಡುವವನು ಇನ್ನೊಬ್ಬರನ್ನು ತಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್, ಅವ್ನು ತಪ್ಪು ಮಾಡ್ದದೇನೋ ಸರಿ ಮಾಡ್ತಾ ಇರ್ತಾನೆ. ಅವರ ನಂಬಿಕೆ ಅವರಿಗೆ, ನನ್ನ ನಂಬಿಕೆ. ಮೌಲಾನಾಗಳು ಇವರೆಲ್ಲ ತಮ್ಮ ತಮ್ಮ ನಂಬಿಕೆ ಒಳಗೆ ಇರಬೇಕು. ಅದು ಬಿಟ್ಟು ಪರರ ನಂಬಿಕೆಗಳನ್ನು, ಕೆಲವು ಸಲ ನಮ್ಮ ಪರಂಪರೆಯಲ್ಲಿ ಒಂದು ಕೆನ್ನೆಗೆ ಬಾರಿಸಿದರೆ ಇನ್ನೊಂದು ಕೆನ್ನೆ ತೋರಿಸುವ ಅನ್ನೋ ಪರಂಪರೆ ನಮ್ಮದಲ್ಲ. ಹೆಚ್ಚು ಕಡಿಮೆ ಆದರೆ ಒದ್ದು ಬುದ್ಧಿ ಹೇಳೋ ಪರಂಪರೆ ಅದು. ಅರ್ಥ ಮಾಡ್ಕೊಳ್ರಿ. ತಾಳ್ಮೆ ಎಲ್ಲಿವರೆಗೂ ಇರ್ತದ. ಗೋಡೆ ಬರುವವರೆಗೂ ಸರಿಬಹುದು. ಗೋಡೆ ಬಂದಾದ ಮೇಲೆ ನಾವೇನು ಮಾಡಲಿಕ್ಕೆ ಆಗಲ್ಲ. ನಾವು ರೀಪ್ಲೇ ಕೊಡಬೇಕಾಗ್ತದೆ. ನಾವು ಕೂಡ ನಿಮ್ಮ ಅನೇಕ ತಪ್ಪುಗಳನ್ನು ಎತ್ತಿ ಹಿಡಿದು ನಿಮ್ಮ ಏನಿದಾವೆ ಅದೆಲ್ಲ ಹೇಳಬಾರ್ದು. ತಪ್ಪಾಗುತ್ತೆ. ಅದು ನಮ್ಮ ತಾಳ್ಮೆ. ನೀವು ಪರೀಕ್ಷೆ ಮಾಡ್ತಾ ಇದ್ದೀರಿ. ನಿಮ್ಮ ನಂಬಿಕೆ ನಿಮಗಿರಲಿ, ನಮ್ಮ ನಂಬಿಕೆ ನಮಗಿರಲಿ. ನಾವು ಕೂಗಾಡ್ತೀವೋ, ಚೀರಾಡ್ತೀವೋ, ನಾವು ಬೆಂಕಿ ತುಳಿತೀವೋ, ಇನ್ನೊಂದು ಮಾಡ್ತೀವೋ ಗೊತ್ತಿಲ್ಲ. ನಿಮ್ಮ ನಂಬಿಕೆ ಒಳಗೆ ನೀವಿರಿ. ನಮ್ಮ ಸ್ವರ್ಗ ನರಕದ ಚಿಂತೆ ನೀವು ಮಾಡಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.